ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಇವತ್ತಿನ ಶ್ಲೋಕ ಏನಂದರೆ 69ನೇ ಶ್ಲೋಕ ಆಗಿರುತ್ತೆ. ಇವತ್ತಿನ ಶ್ಲೋಕ ಒಂದು ಭಗವದ್ಗೀತೆಯ 69ನೇ ಶ್ಲೋಕ. ನಮ್ಮ ಗುರಿ ಮತ್ತು ನಮ್ಮ ನಡವಳಿಕೆಯನ್ನು ಮತ್ತು ನಾವು ಏನನ್ನಾದರೂ ಅಸೂಯೆ, ಶಿಸ್ತು ಮತ್ತು ಈ ಎಲ್ಲ ನಡುವಿನ ಒಂದು ಒಳ್ಳೆ ಮುಖ್ಯವಾದ ಸಾರಾಂಶವನ್ನು ಇವತ್ತು ನಾವು ತಿಳ್ಕೊಳ್ಳೋಣ. ಮತ್ತು ಇವತ್ತಿನ ಒಂದು ಎಚ್ಚರಿಕೆಯ ಬಗ್ಗೆ ಸಾಕಷ್ಟುಗಳಿಗೆ ತಿಳಿಸೋಣ. ಮತ್ತು ಎಚ್ಚರಿಕೆ ಅಂದರೆ ನಾವೇನನ್ನಾದರೂ ದುರಾಸೆ, ಅಹಿಂಸೆಗೋಸ್ಕರ ನಾವು ಮತ್ತೆ ನಮ್ಮ ಒಂದು ಶ್ರೀಮಂತಿಗೋಸ್ಕರ ಏನನ್ನಾಗಲಿ ಅದರ ಹಿಂದೆ ಓಡ್ತಾ ಇದ್ದೀವಿ. ಆದರೆ ಮುಖ್ಯವಾಗಿದ್ದು ನಾವು ರಾತ್ರಿ ಯಾವುದು ಹಗಲು ಯಾವುದು ಅಂತ ನಮ್ಮ ಗುರಿಯಿಂದೆ ನಾವು ಬೆನ್ನು ಹತ್ತಿ ಹೋಗ್ತಾ ಇರ್ತೀವಿ. ಆದರೆ ಅಲ್ಲಿನ ಮುಖ್ಯಾಂಶ ಏನಂದರೆ ನಾವು ದಿನನಿತ್ಯವಾಗಿ ಅದರ ಬಗ್ಗೆ ಓಡಾಡ್ತಿದ್ರೆ ನಮ್ಮ ದಿನನಿತ್ಯ ಒಂದು ಶೈಲಿಯನ್ನು ನಾವು ಕಳ್ಕೋಬೇಕಾಗತ್ತೆ. ಮತ್ತು ಅದರ ಒಂದು ನಾವು ಗುರಿಯಿಂದ ಹೋಗ್ಬೇಕು ನಿಜ, ಆದರೆ ನಮ್ಮ ಅಂತ ಒಂದು ಸಮಯವನ್ನು ಕೊಡಬೇಕು ಅಂತ ಒಂದು 69ನೇ ಶ್ಲೋಕವನ್ನು ಸಂಪೂರ್ಣವಾಗಿ ತಿಳಿಸಿದೆ. ಮತ್ತು ಈ ಶ್ಲೋಕಗಳು ಉದಾಹರಣೆಗಾಗಿ ಪ್ರಾಣಿಗಳಂತ ಹೇಳಿದ್ದಾರೆ. ಹಾಗಾಗಿ ಇವತ್ತಿನ ಶ್ಲೋಕ ಸಂಪೂರ್ಣ ಜ್ಞಾನವಂತರ ಆಗಿದೆ. ಹಾಗಾಗಿ ಎಲ್ಲರೂ ಸಂಪೂರ್ಣವಾಗಿ ನೋಡಿ, ಎಲ್ಲಿ ಸ್ಕಿಪ್ ಮಾಡ್ದಂಗೆ. ಮತ್ತು ನನ್ನ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಜನಗಳಿಗೆ ಶ್ಲೋಕಗಳನ್ನು ಮುಟ್ಟಿಸೋಣ. ಇವತ್ತಿನ ಶ್ಲೋಕಕ್ಕೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಬನ್ನಿ 69ನೇ ಶ್ಲೋಕ ಏನಿದೆ ಅಂತ ತಿಳ್ಕೊಳ್ಳೋಣ. ಯಾನಾಶಿ ಸರ್ವಭೂತಾನಂ ತಸ್ಯಂ ಜಾಗೃತಿ ಸಂಯಂ ಯಸಂ ಜಾಗೃತಿ ಭೂತಾನಿ ಸ ನಿಶಾ ಪಶ್ಚಾತ್ತು ಮುನಿಶಂ. ಇದರ ಅರ್ಥ ಏನಂದ್ರೆ ಎಲ್ಲ ಪ್ರಾಣಿಗಳಿಗೆ ರಾತ್ರಿ ಆದಾಗ ಜಿಂತ್ರೆಯ ಅವನಿಗೆ ಎಚ್ಚರ ಆಗಿರುವ ಕಾಲ, ಎಲ್ಲ ಪ್ರಾಣಿಗಳಿಗೆ ಎಚ್ಚರಿತಿರುವ ಕಾಲವಾದಾಗ ಅಂತರ್ಯಾಮಿ ಪರೀಕ್ಷೆಯನ್ನು ಮಾಡಿಕೊಳ್ಳುವ ಮುನಿಗೆ ರಾತ್ರಿ ಆಗುತ್ತದೆ. ಅಂದ್ರೆ ಪ್ರಾಣಿಗಳ ಅಂತ ಬಂದಾಗ ಅವ್ರು ಹೇಳ್ತಿದ್ದಾರೆ, ಒಂದು ಎಲ್ಲ ಪ್ರಾಣಿಗಳು ರಾತ್ರಿ ಆದಾಗ ಜಿಂತ್ರೆ ಇವನಿಗೆ ಅಂದ್ರೆ ಜಿಂತ್ರೆ ಅವನಿಗೆ ಅಂದ್ರೆ ಒಂದು ಐಕ ಜೀವನ, ಅದು ಜಿಂತ್ರೆ ಅಂದ್ರೆ ಒಂದು ಐಕ ಜೀವನ. ಅವರ ಹೇಳ್ತಿದ್ದಾರೆ, ಅವರನ್ನ ನೋಡನೆ ಇವರು ಪ್ರಾಣಿಗಳು ಎದ್ದಾಳ್ತಾವೆ. ಆಗಿನ ರಾತ್ರಿ ಆಗಿರುತ್ತೆ. ಅವಾಗಿನ ಅಂತರ್ಯಾತ್ಮಿಕ ಪರೀಕ್ಷೆ ಅಂದ್ರೆ ನಾವೇನನ್ನಾದ್ರೂ ಒಳ್ಳೆ ಅಭಿಪ್ರಾಯ ಇಟ್ಕೊಂಡಾಗ, ನಾವೇನನ್ನಾದ್ರೂ ಶಿಸ್ತು, ಹಿಂಸೆಯನ್ನು ನಾವು ಸಹಿಸ್ಕೊಳ್ಳಾರ್ದೆ ನಾವು ಒಂದು ಏನನ್ನಾದ್ರೂ ತಪ್ಪಿಸ್ಕೊಂಡಾಗ ನಮಗೆ ಒಂದು ಅಂತರ್ಯಾಮ ಪರೀಕ್ಷೆ ಅಂತ ಹೇಳ್ತಾರೆ. ಅದು ಇಲ್ಲಿ ನಮಗೆ ಸೀಮಿತ ಇರಲ್ಲ. ಇದು ಒಂದು ಅಂತರ್ಯಾಮಿಕ ಅಂದ್ರೆ ಒಂದು ಹಳೆ ಕಾಲದ ಒಂದು ಇದಾಗಿರುತ್ತೆ. ನಮ್ಮ ಜೀವನಕ್ಕೆ ಏನು ಸಂಬಂಧಪಡುತ್ತೆ ಅಂದ್ರೆ, ನಮ್ಮ ಜೀವನದಲ್ಲಿ ನಾವು ಏನನ್ನಾಗ್ಲಿ ಮಾಡಲಿ ರಾತ್ರಿ ಅನ್ನುವ ಒಂದು ಒಳ್ಳೆ ನಿರ್ಧಾರ ತಗೊಳ್ಬೇಕು ಮತ್ತು ಗುರಿಯ ಬಗ್ಗೆ ಚರ್ಚೆ ಇರಬೇಕು ಮತ್ತು ಏನನ್ನಾಗ್ಲಿ ನಾವು ರೂಪಿಸ್ಕೊಂಡು ಹೋಗ್ಬೇಕು. ಮತ್ತು ಮುನಿ ರಾತ್ರಿ ಆಯಿತು ಅಂದ್ರೆ ಅವರು ಅಂತರ್ಯಾಮಿ ಪರೀಕ್ಷೆಯನ್ನು ನಡೆಸುವ ಮೊದಲು ರಾತ್ರಿ ಆಯಿತು. ಅವಾಗ ಹೇಳ್ತಿದ್ದಾರೆ, ಬುದ್ಧಿವಂತರೆಲ್ಲರೂ ಎರಡು ವರ್ಗಗಳು. ಒಂದು ವರ್ಗದವರು ಇಂದ್ರಿಯ ತೃಪ್ತಿಗಾಗಿ ಮಾಡುವ ಐಕ ಚಟುವಟಿಕೆಗಳು, ಬುದ್ಧಿವಂತರು ಇನ್ನೊಂದು ವರ್ಗದವರು ಅಂತರ್ಯ ಪರೀಕ್ಷೆಗೆ ಮಾಡಿಕೊಳ್ಳುವವರು. ಅಂದ್ರೆ ಬುದ್ಧಿವಂತರಂದ್ರೆ ಜಾಣರು. ಅವ್ರು ಏನ್ ಮಾಡ್ತಾರೆ, ಅಂತರ್ಯ ಪರೀಕ್ಷೆ ಅಂದ್ರೆ ಮಾಡ್ಕೊಳ್ಳೋಣ ಬಿಡು, ನೋಡ್ಕೊಳ್ಳೋಣ ಬಿಡು, ಮತ್ತು ಇಂದ್ರಿಯಗಳ ತೃಪ್ತಿಗಾಗಿ ಏನನ್ನಾದ್ರೂ ಮಾಡೋಕೆ ರೆಡಿ ಆಗಿರ್ತಾರೆ ಅಂತ ಶ್ರೀಕೃಷ್ಣ ಪರಮಾತ್ಮ ಅವ್ರು ಹೇಳ್ತಿದ್ದಾರೆ. ಮತ್ತು ಆತ್ಮ ಸಾಕ್ಷಾತ್ಕಾರದ ಕೃಷಿಯೆಲ್ಲ ತೊಡಗಿರುವವರು ಅಂತರ್ಯ ಪರೀಕ್ಷೆ ಮಾಡಿಕೊಳ್ಳುವ ಅಥವಾ ಚಿಂತನಶೀಲ ಮನುಷ್ಯನ ಚಟುವಟಿಕೆಗಳು, ಐಕ ವಿಷಯಗಳು ಮುಳುಗಿದವರಿಗೆ ರಾತ್ರಿ ಇದ್ದಂತೆ. ಆತ್ಮ ಸಾಕ್ಷಾತ್ಮರ ಕುರಿತು ಆತ್ಮ ತಮ್ಮ ಅಜ್ಞಾನದಿಂದ ಅಂತಹ ರಾತ್ರಿಯಲ್ಲಿ ಪ್ರಾಪಂಚಿಕ ಮನೋಧರ್ಮವರು ನಿದ್ರೆ ಮಾಡುತ್ತಾರೆ. ಅಂದ್ರೆ
ಎಲ್ಲವನ್ನು ಪ್ರಪಂಚಿಕವನ್ನು ಎಲ್ಲ ಮಲಗ್ಬಿಡುತ್ತೆ. ಅದರಲ್ಲಿ ಏನನ್ನಾಗ್ಲಿ ತಿಳ್ಕೊಳಕ್ಕಾಗಲ್ಲ. ಮತ್ತು ಪ್ರಾಪಂಚಿಕ ಜನರೆಲ್ಲರೂ ಒಂದೇ ರೀತಿಯಾಗಿ ಇರ್ತಾರೆ. ಎಲ್ಲೋ ಕಡೆ ರಾತ್ರಿ ಆಗಿರುತ್ತೆ, ಎಲ್ಲೋ ಕಡೆ ಬೆಳಕಾಗಿರುತ್ತೆ, ಏನೇನೋ ಆಗ್ತಾ ಇರುತ್ತೆ. ಆದ್ರೆ ಒಂದೇ ತರ ಆಗಲ್ಲ ಅಂತ ಶ್ರೀ ಕೃಷ್ಣ ಪರಮಾತ್ಮ ಅವರು ನಮ್ಗೆ ಹೇಳ್ತಾ ಇದ್ದಾರೆ. ಪ್ರಾಪಂಚಿಕ ಮನೋದವರ ರಾತ್ರಿಯಲ್ಲಿ ಆತ್ಮ ಪರೀಕ್ಷೆ ಮಾಡಿಕೊಳ್ಳೋರು ಋಷಿಯನಿಂದ ಇಂತಹ ರಾತ್ರಿಯೆಲ್ಲ ಪ್ರಾಪಂಚಿಕ ಮನೋಧರ್ಮಗಳು ಆಗಿರ್ತವೆ. ಹಾಗಾಗಿ ನಾವು ಮನೋಧರ್ಮಕ್ಕ ಪ್ರಾಪಂಚಿಕವಾಗಿ ಇರಬೇಕು ಮತ್ತು ಜಾಗೃತಿಯಾಗಿ ಇರಬೇಕು. ಯಾವುದಕ್ಕಾಗ್ಲಿ ನಾವು ಸಮಯವನ್ನು ಕೊಡಬಾರ್ದು. ಮತ್ತು ಏನನ್ನಾಗ್ಲಿ ತಿಳ್ಕೋಬೇಕು ಮಾಡ್ಕೊಳ್ಬೇಕಂದ್ರೆ ಅಲ್ಲಿನ ಒಂದು ಸಮಯದಲ್ಲಿ ನಾವು ಸಂಪೂರ್ಣವಾಗಿ ತಿಳ್ಕೋಬೇಕು. ನಾವು ದಿನನಿತ್ಯವಾಗಿ ಮಾಡೋ ಕೆಲಸಗಳು ನಮ್ಮ ಒಂದು ಒಳನಾಟಗಳು ಆಗಿರ್ತವೆ. ಹಾಗಾಗಿ ನಮ್ಮ ಜೀವನಕ್ಕೆ ಏನು ಸಂಬಂಧ ಅಂದ್ರೆ, ನಮ್ಮ ಜೀವನದಲ್ಲಿ ನಾವು ಏನನ್ನಾದ್ರೂ ಸಾಧಿಸ್ಬೇಕು, ಏನನ್ನಾದ್ರೂ ಗುರಿ ಇಟ್ಕೊಳ್ಬೇಕು ಅಂದ್ರೆ ಶಿಸ್ತು ಮತ್ತೆ ಒಂದು ಒಳ್ಳೆ ನಿರ್ಧಾರ ಮತ್ತು ಆಮೇಲೆ ನಮ್ಮ ಗುರಿಗೆ ಏನೇನೆಲ್ಲ ಬೇಕು ಅದನ್ನೆಲ್ಲ ನಾವು ಜಯಿಸ್ಕೊಂಡು ಹೋಗ್ತಾ ಇರಬೇಕು. ಆಗ ನಮ್ಮ ಒಂದು ಜೀವನವನ್ನು ನಾವು ರೂಪಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಮತ್ತು ಇವತ್ತಿನ ಶ್ಲೋಕ ನಿಮಗೆ ಸಂಪೂರ್ಣವಾಗಿ ತಿಳಿದಿದೆ. ಮತ್ತು ಇವತ್ತಿನ ನೀವೇನನ್ನಾದ್ರೂ ಮಾಡಿ ಒಂದು ಅಹಿಂಸೆ ಮತ್ತು ಶಿಸ್ತು ಅನ್ನೋದು ನಿಮ್ಮ ಜೀವನದಲ್ಲಿ ನೀವು ರೂಪಿಸ್ಕೊಳ್ಳಿ. ಅದರಿಂದ ಎಚ್ಚರಿಕೆಯಿಂದ ಮುನ್ನುಗ್ಗಿ ಮತ್ತು ನಿಮ್ಮ ಎಲ್ಲ ಕೆಲಸಕ್ಕೆ ಇದು ಯೂಸ್ ಆಗುತ್ತೆ. ಇವತ್ತಿನ ಶ್ಲೋಕ ನಿಮ್ಗೆ ಇಮಿಡಿಯೇಟ್ಲಿ ಆಗಿ ಅರ್ಥ ಆಗಿದೆ ಅಂತ ನಾನು ತಿಳ್ಕೊಳ್ತೀನಿ. ಇವತ್ತಿನ ಶ್ಲೋಕಕ್ಕೆ ಎಲ್ಲರೂ ಬಂದಿದ್ದಕ್ಕೆ ಹೃತ್ಪೂರ್ವಕವಾಗಿ ಧನ್ಯವಾದಗಳು. ಇವತ್ತಿನ ಶ್ಲೋಕ ನಿಮ್ಮ ಜೀವನವನ್ನು ರೂಪಿಸ್ಕೊಳ್ಳಿ ಮತ್ತು ನಿಮ್ಮ ಜೀವನದಲ್ಲಿ ಸಾಕಷ್ಟು ಕಷ್ಟಗಳು ಬಂದರೆ ಈ ಶ್ಲೋಕನ ಜಪ ಮಾಡಿ ಓದಿ ಇನ್ನಷ್ಟುಗಳನ್ನು ಮುಂದಿನ ದಿನಗಳಲ್ಲಿ ಶ್ಲೋಕ ಹೇಳ್ತೀನಿ. ಇವತ್ತಿನ ಇಲ್ಲಿಗೆ ಭಗವದ್ಗೀತೆಯ ಶ್ಲೋಕವನ್ನು ಮುಕ್ತಾಯಗೊಳಿಸ್ತೀನಿ ಮತ್ತು ಶ್ರೀಕೃಷ್ಣ ಪರಮಾತ್ಮನ ಜಪ ಮಾಡಿ ಕೃಷ್ಣನ ಒಂದು ಒಳ್ಳೆಯ ನಿರ್ಧಾರವನ್ನು ತಗೊಳ್ಳಿ ಮತ್ತು ಕೃಷ್ಣನ ಒಂದು ಭಕ್ತರಾಗಿ ಶ್ರೀ ಜೈ ಕೃಷ್ಣ ಒಂದು ಕೃಷ್ಣನ ಜಪ ಮಾಡೋಣ. ಹರೇ ಕೃಷ್ಣ 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 ಹರೇ ಕೃಷ್ಣ ಹರೇ ಕೃಷ್ಣ ಹರೇ ರಾಮ 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 ಹರೇ ರಾಮ. ಎಲ್ಲರಿಗೂ ರಾಜರಾಜೆ. ಇವತ್ತಿನ ಶ್ಲೋಕ ಇಲ್ಲಿಗೆ ಮುಕ್ತಾಯಗೊಳ್ತೀನಿ. ಎಲ್ಲರಿಗೂ ಹೃತ್ಪೂರ್ವಕವಾಗಿ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ.